ಡೇ 2 ಇನ್ ದುಬೈ. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ಸೆಕೆಂಡ್ ಡೇ ವಿ ಆರ್ ಗೋಯಿಂಗ್ ಟು ಅಬುಧಾಬಿ. ಇಷ್ಟು ದಿನ ರೀಲ್ಸಲ್ಲಿ ವೀಡಿಯೋಸಲ್ಲಿ ನೋಡ್ತಾ ಇದ್ದಿದ್ದು ಬುರ್ಜ್ ಖಲೀಫಾನ. ವಿ ಆರ್ ಸೀಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಸೊ ಅಲ್ಲಿ ದುಬೈಯಲ್ಲಿ ಹೇಗೆ ಅಂದರೆ ಎಲ್ಲಿ ಹೋಗ್ತಾ ಇದ್ರೂ ವಿ ಜಸ್ಟ್ ಸಿ ಬುರ್ಜ್ ಖಲೀಫಾ ಎಲ್ಲೋ ಹತ್ರನೇ ಇದ್ದೀವೇನೋ ಅನ್ನೋ ಥರ. ಸೊ ಆಲ್ಸೋ ವೆರಿ ಕ್ಲೀನ್ ಸಿಟಿ, ಹಾರ್ನ್ ಸೌಂಡ್ ಇಲ್ಲ. ಐ ಥಿಂಕ್ 8 ಡೇಸಲ್ಲಿ ವೆರಿ ಲೆಸ್ ಹಾರ್ನ್ಸ್ ಕೇಳಿದ್ದು. ಆ್ಯಂಡ್ ಫಾಸ್ಟಾಗೂ ಅಷ್ಟೇ, ಎಲ್ಲೋ ದೂರದಲ್ಲಿ ಸ್ಕ್ಯಾನ್ ಆಗುತ್ತೆ. ವಿ ಡೋಂಟ್ ಹ್ಯಾವ್ ಟು ಸ್ಟಾಪ್. ಆಲ್ಮೋಸ್ಟ್ 1.5 hour ಡ್ರೈವ್ ಆದಮೇಲೆ ವಿ ರೀಚ್ಡ್ ಅಬುಧಾಬಿ. ಸ್ಟಾಲರ್ನ ಚಾರ್ವಿನೇ ನಾನೇ ತಳ್ತೀನಿ ಅಂತ ತಳ್ತಾ ಇದ್ದಾಳೆ. ಸೊ ಅವಳೇ ಕೂತ್ಕೋಬೇಕು ಅಂದಳು, ಇಲ್ಲ ಬೇಡ ಅಂದಿದ್ದಕ್ಕೆ ಇಲ್ಲ ನಾನೇ ತಳ್ತೀನಿ ಅಂತ ತಳ್ತಾ ಇದ್ದಾಳೆ. ಸೊ ಫಸ್ಟ್ ವಿ ರೀಚ್ಡ್ ಸೀ ವರ್ಲ್ಡ್. ಇದು ಮೆರೈನ್ ಲೈಫ್ ಥೀಮ್ ಪಾರ್ಕ್. ಇದು ಯಾಸ್ ಐಲ್ಯಾಂಡ್ ಅಂತ ಒಂದು ಮ್ಯಾನ್ ಮೇಡ್ ಐಲ್ಯಾಂಡಲ್ಲಿ ಇರುವಂಥ ಒಂದು ಮೆರೈನ್ ಲೈಫ್ ಥೀಮ್ ಪಾರ್ಕ್. ಸೊ ಇದು ತುಂಬ ಚೆನ್ನಾಗಿದೆ ಒಳಗಡೆ. ಇಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ವರ್ಲ್ಡ್. ಸೊ ವೇರಿಯೇಷನ್ಸ್ ಇದೆ ಒಳಗಡೆ. ಲೈಕ್ ಒನ್ ಓಷನ್ ಅಂತ ಇದೆ, ಪೀಕ್ ಪಾಯಿಂಟ್ ಇದೆ, ರಾಕಿ ಪಾಯಿಂಟ್ ಅಂತ ಒಂದಿದೆ. ಸೊ ಅಲ್ಲಿ ಕೆಲವೊಂದು ಜಾಗದಲ್ಲಿ ವಿ ಕ್ಯಾನ್ ಟಚ್ ದ ಸ್ಟಾರ್ ಫಿಶ್, ಮತ್ತು ಇನ್ನು ಇದಕ್ಕೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಈ ಫಿಶ್ಗೆ. ಸೊ ವಿ ಕ್ಯಾನ್ ಟಚ್ ಎರಡೇ ಬೆರಳಲ್ಲಿ ಮುಟ್ಟಿ ಅಂತ ಹೇಳ್ತಾರೆ. ಸೊ ಜಸ್ಟ್ ಲೈಟಾಗಿ ಮುಟ್ಟಬೇಕು. ಸೊ ಚಾರ್ವಿ ಎದುರುಕೊಳ್ತಾ ಇಲ್ಲ ಮುಟ್ಟಕ್ಕೆ. ಸೊ ಒಳಗಡೆ ಹೋದ್ಮೇಲೆ ಹೊರ್ಗಡೆ ಹೇಗಿದೆ ಅನ್ನೋದು ಮರ್ತೋದಂಗೆ ಅನಿಸುತ್ತೆ. ಬಿಕಾಸ್ ಇಲ್ಲಿ ವಿಡಿಯೋ ಐ ಥಿಂಕ್ ಇಟ್ಸ್ ನಾಟ್ ಡೂಯಿಂಗ್ ಜಸ್ಟಿಸ್ ಟು ವಾಟ್ ಈಸ್ ದೇರ್. ತುಂಬ ಎಕ್ಸಾಜರೇಟ್ ಮಾಡೋದಕ್ಕಲ್ಲ, ಬಟ್ ಅಲ್ಲಿ ಹೋಗಿ ನೋಡಿದಾಗ ವಿ ಫೀಲ್ ಲೈಕ್ ಓಕೆ ಡಿಫ್ರೆಂಟ್ ವರ್ಲ್ಡ್ ಒಳಗಡೆ ಇದ್ದೀವಿ ಅನ್ನೋ ಥರ ಅನಿಸುತ್ತೆ. ಸೊ ಈ ಜಾಗದಲ್ಲಿ ವಿ ಕ್ಯಾನ್ ಸಿ ಸೀ ಲಯನ್ಸ್, ಸೀಲ್ಸ್, ಶಾರ್ಕ್ಸ್, ಡಾಲ್ಫಿನ್ಸ್. ಅದೇ ರೀತಿ ಡಾಲ್ಫಿನ್ ಶೋ ಆಗಿರ್ಬೋದು, ಸೀಲ್ಸ್ ಶೋ ಆಗಿರ್ಬೋದು, ಸೀ ಲಯನ್ಸ್ ಶೋ ಎಲ್ಲ ಇರುತ್ತೆ. ಆ್ಯಂಡ್ ಫ್ಲಮಿಂಗೋಸ್ ವಿ ಕ್ಯಾನ್ ಸಿ, ಪೆಂಗ್ವಿನ್ಸ್ ವಿ ಕ್ಯಾನ್ ಸಿ. ಆ್ಯಂಡ್ ಟು ಬಿ ಆನೆಸ್ಟ್ ನಂಗೆ ಇವತ್ತಿಗೂ ಗೊತ್ತಿಲ್ಲ ಅಲ್ಲಿ ಪೂರ್ತಿ ನಾವೆಲ್ಲನೂ ಕವರ್ ಮಾಡ್ಕೊಂಡಿದ್ದೀವ ಇಲ್ವಾ ಅಂತ. ಬಿಕಾಸ್ ಅಲ್ಲಿ ತುಂಬ ಡೋರ್ಸ್ ಇರುತ್ತೆ. ಒಳಗಡೆ ಹೋದರೆ ಟು ಕಮ್ ಔಟ್ ಓನ್ಲಿ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಅಲ್ಲಿ ಐ ಥಿಂಕ್ ಮೋರ್ ದೆನ್ 4 ಎಂಟ್ರೀಸ್ ಇದೆ ಅನಿಸುತ್ತೆ. ಬಟ್ ಐ ಡೋಂಟ್ ನೋ, ನನಗೆ ನೆನಪಿರೋ 4 ನೋಡಿದ್ದೀವಿ. ಲೇಟರ್ ನಾವು ಐ ಆಮ್ ಜಸ್ಟ್ ಗೂಗ್ಲಿಂಗ್, ದೇರ್ ಆರ್ 6 ಅಂತ ತೋರಿಸ್ತಾ ಇದೆ. ಬಟ್ ತುಂಬ ದೊಡ್ಡದು. ಐ ಥಿಂಕ್ ಹೋಲ್ ಡೇ ವಿ ನೀಡ್ ಟು ಕವರ್. ಬಟ್ ನಮಗಿದೆ ಟೈಮ್ ಕನ್ಸ್ಟೆಂಟಿಂದ ವಿ ಹ್ಯಾಡ್ ಓನ್ಲಿ ಹಾಫ್ ಡೇ. ಮತ್ತು ಅಲ್ಲಿ ಅಗೇನ್ ಡಾಲ್ಫಿನ್ ಶೋ ಇತ್ತು. ಐ ಥಿಂಕ್ ಸೀ ಲಯನ್ಸ್ ಆರ್ ಸೀಲ್ಸ್ ಶೋ ಅನಿಸುತ್ತೆ. ಸೊ ಮತ್ತೆ ಹೋದ್ವಿ. ಬಟ್ ಅಗೇನ್ ಫಸ್ಟ್ ಡೇ ಕೂಡ ವಿ ಡಿಡ್ ಡಾಲ್ಫಿನ್ ಶೋ ಅಲ್ಲಿ. ಸೊ ಅದರಿಂದ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿತ್ತು. ಬಟ್ ಎನಿವೇ ಇಟ್ ವಾಸ್ ಸಿಮಿಲರ್. ವಿ ಕುಡ್ ಹ್ಯಾವ್ ಸ್ಕಿಪ್ಡ್, ಬಟ್ ಸ್ಟಿಲ್ ಅಲ್ಲೆಲ್ಲರೂ ಹೋಗ್ತಾಯಿದ್ರು ಅಂತ ವಿ ಆಲ್ಸೋ ಜಸ್ಟ್ ವೆಂಟ್ ಇನ್. ದೇ ವರ್ ವೆರಿ ಕ್ಯೂಟ್, ವಿ ಕ್ಯಾನ್ ಸಿ. ಆ್ಯಂಡ್ ಶೋ ಆದಮೇಲೆ ಅಗೈನ್ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್. ಅಲ್ಲಿ ದೊಡ್ಡ ಎಕ್ವೇರಿಯಮ್, ಐ ಥಿಂಕ್ ವೆರಿ ಹ್ಯೂಜ್ ಎಕ್ವೇರಿಯಮ್ಸ್ ಇದೆ. ಅಲ್ಲಿ ಎಲ್ಲ ಥರ ಶಾರ್ಕ್ಸಿಂದ ಹಿಡಿದು ಸ್ಮಾಲ್ ಫಿಶಸ್ಸಿಂದ ಹಿಡಿದು ಪ್ರತಿಯೊಂದು ಇದೆ. ಸೊ ಚಾರ್ವಿ ಈಸ್ ಎಂಜಾಯಿಂಗ್. ಪಾಪು ಮಲಗಿಬಿಟ್ಲು ಅಷ್ಟರಲ್ಲಿ. ಮತ್ತಲ್ಲೇ ಸಬ್ಮರೈನ್ ಥರ ಫೀಲ್ ಪ್ರಾಬಬ್ಲಿ. ಸೊ ವಿಲ್ ಗೋ ಇನ್ಸೈಡ್ ದ ವಾಟರ್.
ಒಂಥರ ಸರಿಯಲ್ ಎಕ್ಸ್ಪೀರಿಯನ್ಸ್. ಇಟ್ ಇಸ್ ವೆರಿ ನೈಸ್. ಚಾರ್ವಿಗೆ ತುಂಬ ಖುಷಿ ಆಯಿತು. ಮೈಸೂರಲ್ಲಿ ಇದೆ, ಮೈಸೂರು ಐ ಥಿಂಕ್ ಅಕ್ವಾ ಝೂ, ಅಲ್ಲಿ ಇದೇ ಥರ ಕಾನ್ಸೆಪ್ಟ್, ಬಟ್ ಇಲ್ಲಿ ಇಟ್ ಈಸ್ ಹ್ಯೂಜ್ ಆ್ಯಂಡ್ ವಿ ಸಿ ಮೋರ್ ಫಿಶಸ್ ಯರ್. ಅಲ್ಲಿ ಯಾವ ಡೋರಲ್ಲಿ ಎಂಟ್ರಿ ತೊಗೋತಾ ಇದ್ವಿ, ಎಲ್ಲಿ ಎಕ್ಸಿಟ್ ತೊಗೋತಾ ಇದ್ವಿ ಅಂತ ಗೊತ್ತಾಗ್ತಾನೇ ಇರಲಿಲ್ಲ. ಸೊ ಅಲ್ಲೇ ಒಂದು ಕಡೆ ನಿಂತ್ಕೊಂಡು ಇಲ್ಲಿಗೆ ಹೋಗಿದ್ದೀವ ಚಾರ್ವಿ ಹೇಳ್ತಿದ್ದಲ್ಲ, ಅಲ್ಲಿ ಹೋಗಿದ್ದೀವಿ, ಇಲ್ಲಮ್ಮ ಇಲ್ಲಿ ಹೋಗಬೇಕು ಅಂತ ಶಿ ವಾಸ್ ಟೆಲ್ಲಿಂಗ್. ಇದಾದಮೇಲೆ ರೂಫೆಲ್ಲ ಅಷ್ಟೇ ತುಂಬ ಇಲ್ಲಿ ಐ ಥಿಂಕ್ ಪ್ಲಾನಿಟೋರಿಯಮ್ಗೆ ಹೋಗಿದ್ರೆ ಸೊ ಅಲ್ಲಿ ಯಾವ ಥರ ಫೀಲ್ ಕೊಡ್ತಾರೆ, ಇಟ್ಸ್ ಆಲ್ಮೋಸ್ಟ್ ಎಂಟ್ರಿ ತೊಗೊಂಡಾಗಿಂದ ಎಕ್ಸಿಟ್ ತನಕ ಸೀ ವರ್ಲ್ಡಲ್ಲಿ ಅದೇ ಥರ ಇದೆ. ಸೊ ಯು ಕ್ಯಾನ್ ಸಿ ಲೈಕ್ ಮೇಲೆಲ್ಲ ಕವರ್ ಮಾಡಿರ್ತಾರೆ, ಅಕ್ವೇರಿಯಮ್ ಥೀಮ್ ಮೇಲೇ ಇಟ್ ಈಸ್ ಆಲ್ ಕವರ್ಡ್. ಪಾಪು ಎದ್ಲು ಅಷ್ಟರಲ್ಲಿ. ತುಂಬ ಜನ ಕೇಳ್ತಾಯಿದ್ರು ಹೇಗೆ ಮ್ಯಾನೇಜ್ ಮಾಡಿದ್ರಿ ಅವಳನ್ನ ಅಂತ. ಬಟ್ ಅವಳಿಗೆ ಅಲ್ಲೆಲ್ಲ ಏನಾಗ್ತಿತ್ತು, ಎಲ್ಲ ಕಡೆ ಲೈಟಿಂಗ್ಸ್ ಇರ್ತಾಯಿತ್ತು ಹೋಗಿರೋ ಕಡೆ ಎಲ್ಲ ಅಟ್ರಾಕ್ಷನ್ಸಲ್ಲಿ. ಸೊ ಅವಳು ಅಳ್ತಾ ಇರಲಿಲ್ಲ, ಅದು ಲೈಟ್ಸ್ ಎಲ್ಲ ನೋಡಿಕೊಂಡು ಶಿ ವಾಸ್ ಫೀಲಿಂಗ್ ಹ್ಯಾಪಿ. ಮತ್ತು ಅದಾದಮೇಲೆ ವಿ ಜಸ್ಟ್ ಫ್ಲೆಮಿಂಗೋಸ್ ಅಲ್ಲೇ ಇದೆ, ತುಂಬ ಸೌಂಡ್ ಮಾಡ್ತಾ ಇರ್ತದೆ ಅಲ್ಲಿ. ಮತ್ತು ಸುತ್ತಿ ಚಾರ್ವಿ ಮೇಡಮ್ ಟಯರ್ಡ್ ಆದರು. ಸೊ ಸ್ಟಾಲರ್ನ ಆಕ್ಯುಪೈ ಮಾಡಿಕೊಂಡ್ರು, ಒಂದು ಪಾಪ್ಕಾರ್ನ್ ಇಟ್ಕೊಂಡು ತಿನ್ಕೊಂಡು ಕೂತಿದ್ದಾರೆ. ಸೊ ಇವಾಗ ಈಗ ನೋಡ್ತಾ ಇರೋದು ಆಲ್ಮೋಸ್ಟ್ ಫ್ರಮ್ 0 ಫ್ಲೋರಿಂದ ಇಟ್ಸ್ -11th ಫ್ಲೋರ್ ತನಕ ಅದಷ್ಟು ಫುಲ್ ಕವರ್ ಆಗಿದೆ. ಸೊ ಇಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಇಟ್ಸ್ ಆಲ್ಮೋಸ್ಟ್ 11 ಫ್ಲೋರ್ಸ್ ಇರೋ ಅಷ್ಟು ಹೈಟ್ ಆ ಜಾಗ ಇದೆ. ಸರಿ, ಅಲ್ಲೇ ಕೆಳಗಡೆಗೆ ಹೋಗೋಣ ಅಂತ ವಿ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ದ ರೂಟ್. ಸೊ ಹಂಗೆ ಹುಡುಕ್ತಾ ಫುಲ್ ಅಗೈನ್ ಸಬ್ಮರೈನ್ ಇರೋ ಥರ ಜಾಗದಲ್ಲೇ ಹೋಗಬೇಕು. ಸೊ ಹೋಗ್ತಾ ಇದ್ದೀವಿ. ತುಂಬ ಹೊತ್ತು ಹುಡುಕಾದ್ಮೇಲೆ ವಿ ಫೈನಲಿ ರೀಚ್ಡ್ ದಟ್ ಸ್ಪಾಟ್. 11 ಫ್ಲೋರ್ ಡೌನ್ನಲ್ಲಿದ್ದೀವಿ ಇವಾಗ. ಸೊ ಫುಲ್ ಎಕ್ವೇರಿಯಮ್ ಕವರ್ ಆಗಿದೆ ಆ ಜಾಗ. ಇಫ್ ಯು ಸಿ ಇಟ್ಸ್ ಟು ಡೀಪ್. ಸೊ ಅಲ್ಲೇ ಇನ್ನೂ ತುಂಬ ರೈಡ್ಸ್ ಎಲ್ಲ ಇದೆ, ಅಡ್ವೆಂಚರಸ್ ರೈಡ್ಸ್. ನಾವು ಯಾವುದಕ್ಕೂ ಹೋಗೋಕ್ಕಾಗಲಿಲ್ಲ. ಸೊ ಸೀ ವರ್ಲ್ಡ್ ಮುಗಿಸ್ಕೊಂಡು ನೆಕ್ಸ್ಟ್ ಫೆರಾರಿ ವರ್ಲ್ಡ್ ಹೋಗೋಣ ಅಂತ ಕಾಯ್ತಾ ಇದ್ದೀವಿ.
ಸೊ ಚಾರ್ವಿ ಅವರಪ್ಪ ಅಂಗಡಿಯಲ್ಲಿ ಏನೋ ತರೋಕೆ ಒಳಗಡೆ ಹೋಗಿದ್ದಾರೆ. ಸೊ ಚಾರ್ವಿ ಕಾರ್ ಹತ್ರ ಬಾ ಅಂದರೆ ಇಲ್ಲ ಅಂತೇಳಿ ಅಲ್ಲೇ ವೆಯ್ಟ್ ಮಾಡ್ತಾ ನಿಂತಿದ್ದಾಳೆ ಅವ್ರಿಗೋಸ್ಕರ. ಸೊ ಅಲ್ಲಿಂದ ನಾವು ಹೋಗಿದ್ದು ಫೆರಾರಿ ವರ್ಲ್ಡ್ಗೆ. ಒಂದೇ ಯೋಚನೆ ಒಳಗೆ ಎಲ್ಲಿ ನೀರು ಕಂಡ್ರು, ಅಮ್ಮ ಇದು ಸ್ವಿಮ್ಮಿಂಗ್ ಪೂಲಾ, ಇಲ್ಲಿ ಆಟ ಆಡ್ಬೋದಾ? ಅಲ್ಲೂ ಅದೇ ಕೇಳ್ತಾ ಇದ್ದಾಳೆ. ಸೊ ಆಲ್ಮೋಸ್ಟ್ ಸಿ ವರ್ಲ್ಡಲ್ಲೇ ಟಯರ್ಡ್ ಆಗಿರೋದ್ರಿಂದ ಫೆರಾರಿ ವರ್ಲ್ಡಲ್ಲಿ ಸುತ್ತಕ್ಕೆ ಸ್ಟ್ರೆಂತ್ ಇರಲಿಲ್ಲ. ಸೊ ಹಾಗೆ ಜಸ್ಟ್ ಮೇಲೆ ನೋಡ್ಕೊಂಡು ಬಂದುಬಿಟ್ವಿ. ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಬಿಕಾಸ್ ಇಟ್ಸ್ ಅಬೌಟ್ ಕಾರ್ಸ್. ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಚಾರ್ವಿ ಅವ್ರ ಪಪ್ಪಾಗೆ ಇಂಟ್ರೆಸ್ಟ್. Ferrari, one of my favorite. ಅದನ್ನು ಕೊಡಿಸು ಅಂತ Two-seater car, probably maybe 9 to 11 crores. I'm just asking my wife to get me a small car, at least with 1 or 2-seater. This doesn't cost much, 9 to 11 crores. That's it. ಸೊ ಹಾಗೆ ಅವಾಗ ಅಲ್ಲೆಲ್ಲಿ ಈ ಥರ ಮ್ಯೂಸಿಕ್ ಶೋಸ್ ನಡೀತಾ ಇತ್ತು. ಚಾರ್ವಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಮಾಡ್ತಾ ಇಲ್ಲ, ಹತ್ರಕ್ಕೆ ಹೋಗಿ ಮಾಡೆ ಅಂದರೆ ನಾಚಿಕೊಂಡು ಇಲ್ಲೇ ಮಾಡ್ತೀನಿ ಅಂತ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇರಲ್ಲ. ಅಬುದಾಬಿಲಿ ಮಾಸ್ಕ್ ಟೆಂಪಲ್ ಎಲ್ಲ ಫೇಮಸ್ಸು, ಬಟ್ ನಮಗೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. So this was our second day. Third day vlog jothe will meet you. See you. Bye bye.